ಸ್ಟಾರ್ಟ ಹಾಂ ಓಕೆ. ಇವತ್ತು ನಾನು ಪುನಃ ಮಮ್ಮಿ ಮನೆಗೆ ಬಂದಿದ್ದೇನೆ. ಸೊ ಮಮ್ಮಿ ಸ್ಪೆಷಲ್ ಬ್ರೇಕ್ಫಾಸ್ಟ್ ಇಲ್ಲಿ ಮಮ್ಮಿಗೆ ಹತ್ರ ಕಪ್ಪ ರೊಟ್ಟಿ, ಮಮ್ಮಿಗೆ ಇವತ್ತು ಕಪ್ಪ ರೊಟ್ಟಿ ಮಾಡಿದ್ದಾರೆ. ಕಪ್ಪ ರೊಟ್ಟಿ ಅಂತ ಹೇಳಿದರೆ ನಾವೆಂತ ಹೇಳ್ತೇವೆ, ಇದಕ್ಕೆ ಕೆಲವು ಹೆಸರುಂಟು, ಒಂದೊಂದು ಊರಲ್ಲಿ ಒಂದೊಂದು ಟೈಪ್ ಹೆಸರು ಹೇಳ್ತಾರೆ. ಸೊ ಹೀಗಿರ್ತದೆ ನೋಡಲಿಕ್ಕೆ. ಇದು ನಮ್ಮದು ಇದು ನಮ್ಮ ಈ ಕೋಸ್ಟಲ್ ಏರಿಯಾದ ಕಡೆಯಲ್ಲಿ ನಾವು ಇದಕ್ಕೆ ಕಪ್ಪ ರೊಟ್ಟಿ ಅಂತ ಹೇಳ್ತೀವಿ, ಅದು ತುಳುವಲ್ಲೇ ಹೆಸರು. ಮತ್ತು ಈಗ ಉಡುಪಿ ಸೈಡಿಗೆ ಹೋದರೆ ಉಡುಪಿಯಲ್ಲಿ ಅದಕ್ಕೆ ಉಪ್ಪು ದೋಸೆ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಸ್ವಲ್ಪ ಕನ್ನಡ ಮಾತಾಡೋ ಜಾಸ್ತಿ. ಟಾಮಿ ಕಪ್ಪ ರೊಟ್ಟಿ ಪತ್ತಂಪ ಒಂದತ್ತ ಅಂಚಲ್ಲ ಉಡುಪಿ ಸೈಡಲ್ಲರೂ ಉಪ್ಪು ದೋಸೆ ಅಂತ ಹೇಳ್ತಾರೆ. ಇದಕ್ಕೆ ಸೊಪ್ಪು ಬೇರೆ ಹೆಸರಲ್ಲಕ್ಕೆ ಉಪ್ಪು ಹಾಕಿ ಮಾಡೋದು ಹಾಗೆ. ಮತ್ತು ಅದೇ ನೀವು ಅದಕ್ಕಿಂತ ಉಡುಪಿಗಿಂತ ಸ್ವಲ್ಪ ಆಚೆ ಹೋದರೆ, ಈಗ ನಮ್ಮದು ಸಿಸ್ಟರ್ ಎಲ್ಲ ಉಡುಪಿಯಿಂದ ಆಚೆ ಕುಂದಾಪುರ ಸೈಡಲ್ಲಿ ಅಲ್ದ ಬಂಡಲು ಅವಳು ಇದು ಓಡ್ ದೋಸೆ ಅಂತ ಹೇಳಿದ್ರು. ಓಡ್ ಅಂದರೆ ಅಂತ ಕೆಲವು ಕನ್ನಡ ಗೊತ್ತಿದ್ದವ್ರಿಗೆ ಗೊತ್ತಿರ್ತದೆ. ಓಡ್ ಅಂತೇಳಿದರೆ ನಾವು ಇದನ್ನು ಮಾಡುವದ್ದು ಕಾವಲಿ ಉಂಟಲ್ಲ, ಆ ಕಾವಲಿಗೆ ಓಡ್ ಅಂತ ಹೇಳೋದು. ಸೊ ದಿಸ್ ಈಸ್ ಓಡು, ಇದು ಓಡು ಮಣ್ಣಿನದ್ದು ಕಾವಲಿಯಲ್ಲಿ. ಈ ನಾಯಿ ನೆನಪಿರೋಡು ಕೂಡ ಸಮಾಧಾನ. ಇದು ಮಣ್ಣಿನದ್ದು ಕಾವಲಿ ಉಂಟಲ್ಲ, ಇದಕ್ಕೆ ಓಡು ಅಂತ ಹೇಳೋದು ಕನ್ನಡದಲ್ಲಿ. ಓಡು ತುಳುಟು ಅಂತೀರಾ? ಕಾಲ್ದ ತುಳುಟು ಬರೋದು. ಓಕೆ, ಓಡು ದೋಸೆ ಅಂತ ಹೇಳ್ತಾರೆ, ಅಂದರೆ ಓಡಲ್ಲಿ ಮಾಡುವಂಥ ದೋಸೆ ಅಂತೇಳಿ. ಸೊ ಇದರಲ್ಲಿ ಮಾಡಿದ ಇದೀಗ ಸೇಮ್ ಬ್ಯಾಟ್ರನ್ನು ನಾವು ಬೇರೆ ಅದ್ರಲ್ಲಿ ಸಹ ಮಾಡ್ಬೋದು. ಈಗ ನಾನೆಂತ ಮಾಡ್ತೇನೆ, ನಾವೀಗ ಸಿಟಿಯಲ್ಲಿರುವಾಗ ನನಗೆ ಇದ್ರಲ್ಲಿ ಸ್ವಲ್ಪ ಕಷ್ಟ, ಇದು ಮಾಡಲಿಕ್ಕೆ ಆ್ಯಕ್ಚುಲಿ ಕಷ್ಟ ಇದರಲ್ಲಿ. ಈಗ ಮಮ್ಮಿ ಮಾಡುವ ಕಷ್ಟ ನೋಡಿದರೆ ಅದು ತಿನ್ನೋದು ಸಹ ಬೇಡ ಅಂತ ಎಣಿಸ್ತದೆ. ಬಟ್ ಅವರಿಗೆ ಅದು ಹ್ಯಾಬಿಟ್ ಆಗಿದ್ದ ಹಾಗೆ ಅವ್ರು ಮಾಡ್ತಾರೆ. ನಾವೆಲ್ಲ ಹೇಗೆ ಮಾಡ್ತೇವೆ ಅಂತೇಳಿದರೆ, ನಾನು ಒಂದು ಸಲ ಬೆಂಗಳೂರಲ್ಲಿ ಟ್ರೈ ಮಾಡಿದ್ದೆ ಇದರಲ್ಲಿ ಮಾಡಲಿಕ್ಕೆ. ಬಟ್ ಅದು ತುಂಬ ಕಷ್ಟ ಆಯ್ತು, ತೆಗಿಲಿಕ್ಕೆ ಭಯಂಕರ ಕಷ್ಟ ಆಗ್ತದೆ. ಅದು ಕೆಲವು ಸಲ ಕಷ್ಟ ಕೊಡ್ತದೆ, ಕೆಲವು ಸಲ ಈಜಿಯಾಗಿ ಬರ್ತದೆ. ಸೊ ನಾವು ಅಷ್ಟು ಕಷ್ಟ ತಗೊಳ್ಳಿಕ್ಕೆ ತಯಾರಿಲ್ಲ. ಸೊ ನಾನು ಅದನ್ನೇ ಆಪಮ್ ತವೋ ಉಂಟಲ್ಲ, ಇದೇ ಸೇಮ್ ಬ್ಯಾಟ್ರನ್ನು ಆಪಮ್ ತವೋದಲ್ಲಿ ಮಾಡ್ತೇನೆ ನಾನು. ಸೊ ಅದು ಹಾಗೆಯೇ ಬರ್ತದೆ. ಬಟ್ ಇದೊಂದು ಟೇಸ್ಟ್ ಉಂಟಲ್ಲ, ಕಪ್ಪ ರೊಟ್ಟಿಗೆ ಬರುವ ಟೇಸ್ಟ್ ಅದು ನನಗೆ ಆಪಮ್ ತವದಲ್ಲಿ ಬರೋದಿಲ್ಲ. ಫ್ಲೇವರ್ ಕೂಡ ಬರೋದಿಲ್ಲ, ಪ್ಲಸ್ ಅದು ಅಷ್ಟು ಲೇಯರ್ ಕೂಡ ಬರೋದಿಲ್ಲ. ಇದರಲ್ಲಿ ಮಾಡಿದಾಗ ಇಷ್ಟು ಲೇಯರ್ ಬರ್ತದಲ್ಲ, ಅದು ನೀವು ಆಪಮ್ ತವದಲ್ಲಿ ಮಾಡಿದಾಗ ಬರೋದಿಲ್ಲ. ಬಟ್ ನಿಮಗೆ ಇದರಲ್ಲಿ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿದರೆ ನೀವು ಅದನ್ನು ಆಪಮ್ ತವದಲ್ಲಿ ಮಾಡ್ಬೋದು. ಸೇಮ್ ಬ್ಯಾಟರ್ ಅದಕ್ಕೆ ಯೂಸ್ ಮಾಡೋದು. ಬಟ್ ಕಪ್ಪ ರೊಟ್ಟಿ ನಾನು ನಿಮಗೆ ತೋರಿಸ್ತೀನಿ ಹೇಗಿರ್ತದೆ, ನೋಡಿದಿರಲ್ಲ, ತವ ನೋಡಿದಿರಲ್ಲ, ಇದು ಓಡು ಅಂತ ಹೇಳ್ತಾರೆ ಮಣ್ಣಿನ ತವಕ್ಕೆ. ಹಿಡ್ಕೊಳ್ಳಿ ಪಕ್ಕದಲ್ಲಿ. ಸೊ ಮಣ್ಣಿನ ತವದಿಂದ ತೆಗೆದ ನಂತರ ನಾವು ಇದಕ್ಕೆ ತಟ್ಟಿಗೆ ಹಾಕೋದು. ತಟ್ಟಿಗೆ ಹಾಕಿ ತಣ್ಣಗಾಗಲಿಕ್ಕೆ ಹೋಗುದು. ನಾವೆಲ್ಲ ದೋಸೆಯನ್ನು ತೆಗೆದು ಡೈರೆಕ್ಟ್ ಬಟ್ಟಲಿಗೆ ಹಾಕೋದಿಲ್ಲ, ತಟ್ಟಿಗೆ ಹಾಕಿ ತಟ್ಟಿಯಲ್ಲಿ ತಣ್ಣಗಾಗಲಿಕ್ಕೆ ಬಿಡ್ತೇವೆ ಅದನ್ನು. ಹಾಗೆ ಎತ್ತು ಮಾಡಚ್ಚಿ ಈಗ ಮಮ್ಮಿ ಕ್ಲಾಸಿಗೆ ತಿಳಿದ್ರಿ. ಸೊ ಇದೀಗ ಎಂತ ಮಾಡಿದೆ ಅಂತೇಳಿದರೆ, ಒಂಚು ಪತಂಬಾರ ಒಂಚು ಕೈ ಎದುರು ಮಲ್ಪಲಿಗೆ ಬರ್ಪುಣ ಬುಡೋಚಿ. ಹಾಂ, ಇದು ಕಪ್ಪ ರೊಟ್ಟಿ ಅಂತ ಹೇಳಿದರೆ ಇದೀಗ ಇದಕ್ಕೆ ಎಂತ ಹಾಕ್ತಾರೆ ಗೊತ್ತಿಲ್ಲ, ರಾತ್ರಿ ರೈಸ್ ಸೋಪ್ ಮಾಡಿ ಇಡಬೇಕು. ಇದು ಇನ್ಸ್ಟಂಟ್ ಮಾಡುವಂಥದ್ದು, ವಿದೌಟ್ ಎಂತ ಸಹ ಫರ್ಮೆಂಟೇಷನ್ ಎಲ್ಲ ಎಂತ ಸಹ ಇಲ್ಲ. ಫರ್ಮೆಂಟೇಷನ್ ಆಗಲಿಕ್ಕೆ ಎಂಥದ್ದು ಹಾಕಲಿಕ್ಕೆ ಇಲ್ಲ. ಬಟ್ ರೈಸನ್ನು ಮಾತ್ರ ರಾತ್ರಿ ಸೋಪ್ ಮಾಡಿ ಇಡಬೇಕು. ಅದನ್ನು ಬೆಳಿಗ್ಗೆ ಎದ್ದು ಇದೊಟ್ಟಿಗೆ ನಾವು ಬಾಯ್ಲ್ ಮಾಡಿದ ರೈಸ್, ನಾವು ಊಟ ಮಾಡುವ ರೈಸ್ ಉಂಟಲ್ಲ, ಅದು ವೈಟ್ ರೈಸ್ ಆಗ್ಬೋದು, ಬಾಯ್ಲ್ಡ್ ರೈಸ್ ಆಗ್ಬೋದು. ನಾವು ಬಾಯ್ಲ್ಡ್ ರೈಸ್ ಯೂಸ್ ಮಾಡ್ತೇವೆ, ಯಾಕಂದ್ರೆ ನಾವಿಲ್ಲಿ ಮಂಗಳೂರಲ್ಲಿ ಬಾಯ್ಲ್ಡ್ ರೈಸ್ ಊಟ ಮಾಡುತ್ತಲ್ಲ ಹಾಗಾಗಿ. ಸೊ 2 ಕಪ್ ರೈಸಿಗೆ ಗ್ರೈಂಡ್ ಮಾಡುವಾಗ ನಾವು ಊಟ ಮಾಡಿದ ಬೇಯ್ದ ರೈಸ್ ಉಂಟಲ್ಲ, ಅದಕ್ಕಿಂತ ಬಾಯ್ಲ್ಡ್ ರೈಸ್ ಬಂದ್ಬೇಡ. ಬಾಯ್ಲ್ಡ್ ರೈಸ್ ಕನ್ಫ್ಯೂಷನ್ ಆಗ್ತದೆ ನಿಮಗೆ. ಅನ್ನವನ್ನು ಹಾಕಬೇಕು. ಅಯ್ಯೋ ಸಮಾಧಾನ ಮಾರೆ, ಬಾಯ್ಲ್ಡ್ ರೈಸ್ ಬಂದಾಗ ಎಂಕಲ್ ಮಂಗಳೂರದ ರೈಸ್ಗೆ ಬಾಯ್ಲ್ಡ್ ರೈಸ್ ಬಂದ್ಬೇಕಾ? ಇದು ಬಾಯ್ಲ್ ಆದದ್ದು ನಾವು ಊಟ ಮಾಡ್ತೇವಲ್ಲ ಅದು. ಸೊ ಅದಕ್ಕೆ ಅಂತ ಹೇಳ್ತಾರೆ, ಇದು ಅನ್ನ ಹೇಳ್ತೀನಿ, ಕನ್ನಡದಲ್ಲಿ ಅನ್ನ ಹೇಳ್ತೇನೆ. ಅನ್ನ ಹಾಕಬೇಕು. 2 ಕಪ್ ರೈಸ್ ಗ್ರೈಂಡ್ ಮಾಡುವಾಗ ಅದಕ್ಕೆ 1 ಮುಷ್ಟಿ ಅನ್ನ ಹಾಕಬೇಕು. ಅನ್ನ ಹಾಕಿ, ಅನ್ನ ಇಲ್ಲದವರು ಅವಲಕ್ಕಿ ಸಹ ಹಾಕ್ಬೋದು ಹೆಚ್ಚಾಗಿ, ಬಟ್ ಮಮ್ಮಿ ಅನ್ನ ಹಾಕ್ತಾರೆ, ನಾನು ಅವಲಕ್ಕಿ ಎಲ್ಲ ಹಾಕ್ತೇನೆ. ಮತ್ತು ತುಂಬ ತೆಂಗಿನಕಾಯಿ ಹಾಕಬೇಕು. ಈ ಕಪ್ಪ ರೊಟ್ಟಿಯ ಟೇಸ್ಟ್ ನಿಮಗೆ ಬರಬೇಕಾದ್ರೆ ಈಗ ತುಂಬ ತೆಂಗಿನಕಾಯಿ ಹಾಕಬೇಕು. ನಾನೀಗ 2 ಕಪ್ಪಿನದ್ದು ಮಾಡೋದಾದ್ರೆ ಅದಕ್ಕೆ ಅರ್ಧ ಗಡಿ ತೆಂಗಿನಕಾಯಿ ಹಾಕ್ತೇನೆ. ಅಂದರೆ ಈಗ ಒಂದು ಫುಲ್ ಕೊಕೊನಟನ್ನು ಕಟ್ ಮಾಡಿದಾಗ ಹಾಫ್ ಆಗ್ತಲ್ಲ, ಅದು ಹಾಫ್ ಕೊಕೊನಟ್ ಹಾಕ್ತೇನೆ. ಯಾಕೆ? 2 ಕಪ್ ರೈಸಿಗೆ. ಸೊ ಅದನ್ನು ಗ್ರೈಂಡ್ ಮಾಡೋದು. ಈಗ 2 ಕಪ್ ರೈಸ್, 1 ಮುಷ್ಟಿ ಅನ್ನ, ಮತ್ತು ಇದು ಕೊಕೊನಟ್. ತುಂಬ ಕೊಕೊನಟ್ ಹಾಕಿದ್ರೆ ತುಂಬ ಟೇಸ್ಟ್ ಆಗೋದು. ಮತ್ತು ಇದು ಫರ್ಮೆಂಟ್ ಆಗೋದು. ಆ್ಯಕ್ಚುಲಿ ಈಗ ನಾವು ಆಪಮ್ ತವದ್ದು ಮತ್ತೆ ಹೇಳ್ತೇನೆ. ಈಗ ನಾನು ಇದು ಮಣ್ಣೆ ತವದ್ದು ಹೇಳ್ತೇನೆ. ಸೊ ಮಮ್ಮಿ ಈಗಲೇ ಕಡ್ದದ್ದು, ಈಗ ಬೆಳಿಗ್ಗೆ ರೈಸ್ ಮಾತ್ರ ರಾತ್ರಿ ನೆನೆಸಿಟ್ಟದು, ಬಟ್ ಈಗ ಗ್ರೈಂಡ್ ಮಾಡಿದ್ದು ರೈಸ್, ಅನ್ನ ಮತ್ತು ಕೊಕೊನಟನ್ನು ಗ್ರೈಂಡ್ ಮಾಡಿ ಆಗಲೇ ಮಾಡಿದ್ದು ಕಪ್ಪ ರೊಟ್ಟಿ. ಸೊ ಇದದು
ಆಪಮ್ ಮತ್ತೆ ಹೇಳ್ತೇನೆ, ನೀವು ಕೈ ಎದುರಡಿ ನಾನು ಇದಂತೂ ನೋಡಿ. ಇದ್ರಲ್ಲಿ ಹೇಗೆ ಲೇಯರ್ ಬರ್ತಾ ಅಂತ ತೋರಿಸಿ. ಬುಡೋರ್ಚಿ ಪ್ರಶಾಂತ್ ಪತೊನ್ಲೆ ಹಾಂ, ಇದರಲ್ಲಿ ಹೇಗೆ ಲೇಯರ್ಸ್ ಬರ್ತದೆ ಅಂತ ನಾನು ನಿಮಗೆ ಈಗ ಹೇಳ್ತೇನೆ. ಸೊ ನೋಡಿ, ಇದು ಬಿಸಿ ಬಿಸಿ ಮಾಡಿದಾಗ ಚೆಂದ ಇರ್ತದೆ. ಇದು ನೋಡಿ, ಝೂಮಲ್ಲಿ ತೊಪ್ಪಲ್ಲಿ ಇಲ್ಲೆಲ್ಲ ಹೋಲ್ಸ್ ಬರ್ತದೆ, ಮಿಡ್ಲಲ್ಲಿ ಹೋಲ್ಸ್ ಬರೋದಿಲ್ಲ. ಮಿಡ್ಲಲ್ಲಿ ಹೀಗೆ ಲೇಯರ್ನ ಇದು ಬರ್ತದೆ. ಸೊ ಇದು ಸ್ವಲ್ಪ ಕಮ್ಮಿ ಬಂದಿದೆ, ನಾನು ವೀಡಿಯೋದಲ್ಲಿ ತೋರಿಸ್ತೇನೆ ಅಂತವೇನು. ಬಟ್ ಇದಕ್ಕಿಂತ ಮುಂಚೆ ನಾನು ಶಾರ್ಟ್ಸ್ ಮಾಡಿದ್ದೇನೆ, ಆಗ ಅದರಲ್ಲಿ ತೋರಿಸಿ ನಿಮಗೆ. ಸೊ ಲೇಯರ್ ಹೇಗೆ ಬರ್ತದೆ ನೋಡಿ ಇಲ್ಲಿ. ಇದು ತಿನ್ನಲಿಕ್ಕೆ ತುಂಬ ಟೇಸ್ಟ್ ಆಗಿರ್ತದೆ ನೋಡಿ. ಲೇಯರ್ ತೋಜನೆ. ಸೊ ಇದು ನೀವು ಮಣ್ಣಿನ ತವದಲ್ಲಿ ಮಾಡಿದಾಗ ಮಾತ್ರ ಹೀಗೆ ಲೇಯರ್ ಬರೋದು. ಇದೇ ನೀವು ಇದು ಆಪಮ್ ತವದಲ್ಲಿ ಮಾಡಿದ್ರೆ ಇಷ್ಟು ಲೇಯರ್ ಬರೋದಿಲ್ಲ. ಸೊ ಅಷ್ಟು ಕೊಕೊನಟ್ ಹಾಕಿದರೆ ಭಯಂಕರ ಟೇಸ್ಟ್ ಆಗ್ತದೆ. ಸೊ ಕೊಕೊನಟ್ ತುಂಬ ಹಾಕ್ಬೇಕು ಇದಕ್ಕೆ. ಸೊ ಇದಕ್ಕೆ ಕಪ್ಪ ರೊಟ್ಟಿ ಅಂತ ಹೇಳೋದು. ಕಟ್ ಮಾಡಿ ಬಾಯಿಗೆ ನೋಡು. ಫೋಟೋಗ್ರಾಫರ್ ಬಾಯಿಗೆ ಹಿಡಿದಿಲ್ವಾ? ವಿಡಿಯೋಗ್ರಾಫರ್ ಸಮಾಧಾನ ಸ್ವಲ್ಪ. ಬಟ್ ಚಟ್ನಿ ನಮ್ಮ ಡ್ಯಾಡಿಗೆ ಚಟ್ನಿ ಬೇಕು, ಅದಕ್ಕೋಸ್ಕರ ಮಮ್ಮಿ ಚಟ್ನಿ ಮಾಡಿದ್ದಾರೆ. ಎಲ್ಲರೂ ಇದಕ್ಕೆ ಚಟ್ನಿದ ಅಗತ್ತಿಲ್ಲ. ತೆಂಗಿನಕಾಯಿ ತಾರೆ ಹಂಚಿ ಕಮ್ಮಿ ಬರ್ದಾರತ್ತೆ ಕಪ್ಪ ರೊಟ್ಟಿಗೆ. ಮುಕ್ಕಲ್ ಬರ್ತಾರೆ. ಸೊ ಇದಕ್ಕೆ ಇದು ಯಾವುದು ತೆಂಗಿನಕಾಯಿ ತುಂಬ ಹಾಕ್ಬೇಕು ಅಲ್ಲ. ಅನ್ನ ಹಾಕಿ ಮತ್ತು ತೆಂಗಿನಕಾಯಿ ಅಷ್ಟೇ ಅಲ್ಲ. ಮತ್ತು ಮಮ್ಮಿ ಅದು ಓಡಲ್ಲಿ ಮಾಡೋದು ಟ್ಯಾಲೆಂಟ್. ಅದೇನದು ಹಳದಿ ಕಲರ್ದು? ಇದು ನಮ್ಮ ಊರಿನ ಪಪ್ಪಾಯ, ಅದನ್ನು ತೋರಿಸ್ಲಿಕ್ಕೆ ಬಂದದ್ದು. ಊರಿನ ಪಪ್ಪಾಯ ಎಂತ ಸಹ ಹಣ್ಣಾಗಲಿಕ್ಕೆ ಎಂತ ಸಹ ಎಂತ ಹಾಕೋದು, ಮದ್ದೆಲ್ಲ ಹಾಕೋದಿಲ್ಲ, ಡೈರೆಕ್ಟ್ ಹೀಗೆ. ಬಟ್ ಸಣ್ಣ ಸೈಜ್ ಆಗ್ತದೆ, ಬಟ್ ಟೇಸ್ಟ್ ಇರ್ತದೆ. ಬಟ್ ಸಿಪ್ಪೆ ತೆಗಿಲಿಕ್ಕೆ ಕಷ್ಟ ಆಗ್ತದೆ, ದೊಡ್ಡ ಸಹ ಆಗ್ತದೆ. ಬಟ್ ಸಿಪ್ಪೆ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಸೊ ನಾವು ಅದನ್ನು ಹೀಗೇ ತಿನ್ನೋದು. ಇಲ್ಲ ತೋರಿಸ್ಬೇಕಾ? ಸ್ಪೂನಲ್ಲಿ ಹೀಗೆ ತೆಗೆದು ತಿಂತೇವೆ. ಹೀಗೆ ತಿಂತೇವೆ ನಾವು ಇದನ್ನು. ಸ್ಪೂನಲ್ಲಿ ತೆಗೆದಿಲ್ಲ, ಸಿಪ್ಪೆ ತೆಗೆದಿಲ್ಲ, ಏನಿಲ್ಲ, ಹೀಗೇ ತಿನ್ನೋದು. ಇದನ್ನು ನಾನು ಬೆಂಗಳೂರಲ್ಲಿ ಮಾಡುವಾಗ ಹೇಗೆ ಮಾಡ್ತೇನೆ ಅಂತ ಹೇಳಿದರೆ, ಇದಕ್ಕೆ ಮಮ್ಮಿ ಎಂತವೇ ಇದನ್ನು ವಿಡಿಯೋ ನೋಡಲಿಕ್ಕೆ ಬಂದದ ಏನು ಹೇಳಿಕುಂಟಾ? ಇಲ್ಲ, ಡ್ಯಾಡಿ ಇದರಲ್ಲಿ. ಮತ್ತು ಇದನ್ನು ಬೆಂಗಳೂರಲ್ಲಿ ಮಾಡುವಾಗ ನಾನು ಹೇಗೆ ಮಾಡ್ತೇನೆ ಅಂತ ಹೇಳಿದರೆ, ಇದನ್ನೇ ನಾನು ಆಪಮ್ ತವದಲ್ಲಿ ಮಾಡ್ತೇನೆ. ಆಪಮ್ ಇದು ಓಲ್ ಶೇಪ್ ಇದು ತವ ಬರ್ತಲ್ಲ, ಹೀಗೆ ರೌಂಡ್ ಗುಂಡಿ, ಇಲ್ಲಿ ಮಿಡ್ಲಲ್ಲಿ ಡೀಪ್ ಇರ್ತದೆ. ಮತ್ತು ಹೀಗೆ ಆಪಮ್ ತವದಲ್ಲಿ ಮಾಡ್ತೇನೆ. ಬಟ್ ಅದೇ ಸೇಮ್ ರೈಸ್ ಅವಲಕ್ಕಿ. ಮಮ್ಮಿ ಅನ್ನದ ಕೆಲಸ ಅನ್ನ ಹಾಕ್ತೇನೆ, ಕೆಲಸ ಅವಲಕ್ಕಿ ಹಾಕ್ತೇನೆ. ಬಟ್ ಇದನ್ನು ನಾನು ಮುಂಚಿನ ದಿವಸ ಕಡ್ದಿರ್ತೇನೆ, ಆಗ ತೆಂಗಿನಕಾಯಿ ಜಾಸ್ತಿ ಹಾಕ್ತೇನೆ. ವಿದೌಟ್ ತೆಂಗಿನಕಾಯಿ ಮಾಡಿದರೆ ಈನೋ ಸ್ವಲ್ಪ ದೋಸೆ ಮಾಡೋಕ್ಕಿಂತ ಮುಂಚೆ ಈನೋ ಹಾಕಿ ಅದನ್ನು ಬ್ಯಾಟರ್ ಸ್ವಲ್ಪ ಫರ್ಮೆಂಟ್ ಆಗುವಾಗೆ ಹಾಗೆ ಮಾಡಿ ಆಪ ಮಾಡ್ತೇನೆ. ಅದು ವಿದೌಟ್ ತೆಂಗಿನಕಾಯಿ. ಬಟ್ ನೀವು ತೆಂಗಿನಕಾಯಿ ತುಂಬ ಹಾಕಿ ಮುಂಚಿನ ದಿವಸ ಕಡ್ದಿಟ್ರೆ ನೆಕ್ಸ್ಟ್ ಡೇ ಈನೋ ಹಾಕೋ ಅಗತ್ಯ ಬೀಳೋದಿಲ್ಲ. ಆಗ ನೀವು ಡೈರೆಕ್ಟ್ ಅದನ್ನು ದೋಸೆ ಮಾಡ್ಬೋದು. ಬಟ್ ಬರ್ತದೆ, ಹೀಗೇ ಬರ್ತದೆ. ಬಟ್ ಇದು ಟೇಸ್ಟ್ ಬರೋದಿಲ್ಲ. ಇದು ಟೇಸ್ಟ್ ಬರೋದು ಇದು ಓಡಲ್ಲಿ ಮಣ್ಣಿನ ಆಪನೆ ಈನ ಪಾಡ್ದು ಈನೋ ಪಾಡುತ್ತೆ. ಅವೆ ಈನೋ ಪಾಡೋಡು ಅಪ್ಪು, ಈನೋ ಪಾಡೋಡು ಅಪ್ಪು. ಅವೇ ಆಪ ಮಾಡುವಾಗ ಈನೋ ಹಾಕಬೇಕಾಗ್ತದೆ. ಇಲ್ಲದ್ರೆ ಇದು ವಿದೌಟ್ ಈನೋ ಎಂಥ ಸಹ ಫರ್ಮೆಂಟೇಷನ್ ಇಲ್ಲದೆ ಮಣ್ಣಿನ ಕಾವಲಿಯಲ್ಲಿ ಮಾಡುವಂಥ ದೋಸೆ. ಸೊ ದಿಸ್ ಇಸ್ ಕಾಲ್ಡ್ ಕಪ್ಪ ರೊಟ್ಟಿ, ಉಪ್ಪು ದೋಸೆ ಆ್ಯಂಡ್ ಓಡು ದೋಸೆ. ಥ್ಯಾಂಕ್ ಯು ಸೋ ಮಚ್.